ಯಾರು ನಮ್ಗೆ ವಿರೋಧ ಇಲ್ಲ. ಸಪಕ್ಷೀಯ ವಿರೋಧ ಇಲ್ಲ, ಸಪಕ್ಷೀಯರ ಮೆಜಾರಿಟಿ ನಮ್ಮ ಪರವಾಗಿ ಯಾರು ನಮಗೆ ವಿರೋಧ ಮಾಡಲಿಲ್ಲ. ಹೈಕಮಾಂಡ್ ನಮ್ಮ ಪರ ಇತ್ತು. ನಾನು ಕೋಲಾರ ಮಿಲ್ಕ್ ಯೂನಿಯನ್ ಅಧ್ಯಕ್ಷ ಆಗಿದ್ದೀನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು, ಸಹಕಾರ ಮಂತ್ರಿಗಳು, ನಮ್ಮ ಜಿಲ್ಲೆ ಎಲ್ಲ ನಾಯಕರುಗಳು ಮತ್ತು ನಿರ್ದೇಶಕರು ಎಲ್ಲ ಸೇರಿ ನನ್ನ 3ನೇ ಅವಧಿಗೆ ಅಧ್ಯಕ್ಷರಾಗಿ ಮಾಡಿದ್ದಾರೆ. ನಮಗೆ ಯಾರೂ ವಿರೋಧ ಇಲ್ಲ. ಕೇಳಿರ್ಬೋದು ಅಷ್ಟೇ. ಬಂಗಾರಪೇಟೆ ಮೇಲೆ ನಾನು ಸ್ವಲ್ಪ ನನಗೂ ಬೇಕು ಬೇಕು ಅಂತ ಕೇಳಿರ್ಬೋದು. ತಪ್ಪು ಅಂತ ನಾನು ಹೇಳೋದಿಲ್ಲ. ಫೈನಲ್ ತೀರ್ಮಾನ ಏನಾಗಿದೆ ಅದ್ರ ಪ್ರಕಾರ ಆಗಿದ್ದೀವಿ. 100% KMF ಅಧ್ಯಕ್ಷರಿಗೆ ನಾನು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಅವತ್ತೇ ನನಗೆ ಮಾತು ಕೊಟ್ಟಿದ್ದಾರೆ. ಭೀಮಾ ನಾಯ್ಕ ಅವರು ಆಗೋ ದಿವಸ ಕಾರಣಾಂತರ 1 ವರ್ಷ ಬಿಡುವಂತ ಹೇಳಿದ್ರು, ಬಿಟ್ಟಿದ್ದೀನಿ. ಈಗೂ ನಂಬಿಕೆ ಇದೆ. ನಾನೇ ಡೆಲಿಗೇಟ್ ಬರ್ತೇನೆ. ಅಧ್ಯಕ್ಷರು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ನಂಗೆ ಬೇಕು, ಕೇಳ್ತೀನಿ. ಫೈನಲ್ ತೀರ್ಮಾನ ಯಾರು ನೋಡಿ, ಅದೆಲ್ಲ ಚರ್ಚೆ ಮಾಡಿಲ್ಲ. ನಾವು ಅಧ್ಯಕ್ಷರಾದ ಮೇಲೆ ಬಂದು ಅವ್ರಿಗೆ ನಾವು ಇಷ್ಟು ಮಾಡಬೇಕಾಗಿತ್ತು, ಬಂದಿದ್ವಿ. ಮುಖ್ಯಮಂತ್ರಿ ಮಾಡಕ್ಕೆ ಹೋಗ್ತಾ ಇದ್ವಿ. ಇನ್ನು ಯಾವಾಗ ಇನ್ನೂ 2-3 ತಿಂಗಳಿದಲ್ಲ KMF, ಅದಾದಮೇಲೆ ಫೈನಲ್ ಆಗಿ ತೀರ್ಮಾನ ಆಗ್ಬಾರ್ದು. ಹೈಕಮಾಂಡ್ ರೀ, ನಾನು ನಂಜೇಗೌಡ ದೊಡ್ಡವನಲ್ಲ. ನನಗೆ ಪಾರ್ಟಿ ದೊಡ್ಡದು, ಮುಖ್ಯಮಂತ್ರಿ ದೊಡ್ಡದು, ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ದೊಡ್ಡದು. ನಾನು ಅವ್ರಿಗೂ ದೊಡ್ಡೋಣ. ಯಾರೋ ಮಾತಾಡ್ತಾರೆ ಲೂಸ್ ಟಾಕ್, ನಾನು ಮಾತಾಡೋದಿಲ್ಲ. ನಾನು ಕರೆಕ್ಟಾಗಿ ಮಾತಾಡೋದು. ಕೇಳಿದ್ದೀನಿ ನಾನು ಅಷ್ಟೇ. ಹೈಕಮಾಂಡ್ ಏನು ತೀರ್ಮಾನ ಕೊಟ್ಟರೆ ಸ್ವಾಗತ ಮಾಡ್ತೀನಿ, ಕೊಡಲಿಲ್ಲದ ಪಾರ್ಟಿಗೆ ದುಡಿತೀನಿ.